Good morning, friends. See, in the last class, we were discussing about molecular mass, definition, and what is the method to calculate molecular mass of a substance. And also, we have seen what is formula mass. Today, let us look into mole concept and molar mass. Mole concept and molar mass. See, ಈ ಮೋಲ್ ಅಂದ್ರೆ ಏನ ಅನ್ನೋದು ಗೊತ್ತಾಗಬೇಕಾರ ನೋಡ್ರಿ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ಏನು? 1 ಡಜನ್ ಬನಾನಾ. 1 ಡಜನ್ ಬನಾನಾ ಅಂದ್ರೆ ಏನು? 12 ಬನಾನಾಸ್. 12 ಬನಾನಾಸ್. 12 ಬಾಳೆಹಣ್ಣು ಕೊಡ್ತಾರೆ. ಇನ್ನು ಅದೇ ರೀತಿ 1 ಡಜನ್ ಮ್ಯಾಂಗೋಸ್. 1 ಡಜನ್ ಮ್ಯಾಂಗೋಸ್ ಅಂದ್ರೆ ಏನು? 12 ಮ್ಯಾಂಗೋಸ್. ಹೌದಾ? ಅದೇ ರೀತಿ ಒಳಗ ನೀವು ಎಕ್ಸಾಮ್ ಅದು ನಡೆದಾಗ ಏನ್ ಮಾಡ್ತೀರಿ? ಬುಕ್ ಸ್ಟಾಲ್ಗೆ ಹೋಗ್ತೀರಿ, 1 ಡಜನ್ ಪೇಪರ್ ಕೊಡ್ರಿ ಅಂತ ಹೇಳ್ತೀರಿ. 1 ಡಜನ್ ಪೇಪರ್ ಕೊಡ್ರಿ ಅಂದ್ರೆ ಎಷ್ಟು ಕೊಡ್ತಾರ ಅವರು? 11 ಕೊಡ್ತಾರೋ, 13 ಕೊಡ್ತಾರೋ, 15 ಕೊಡ್ತಾರೋ? ಏನ್ರಿ ಸರ್ ಹಂಗೆ ಹೇಳ್ತೀರಿ ನೀವು? 12 ಏನಿಸ್ ಕೊಡ್ತಾರ್ರಿ ಅಂತ ಹೇಳ್ತೀರಿ. ಅಂದ್ರೆ ಏನಾದಾಗತ್ತು? 1 ಡಜನ್ ಅಂದ್ರೆ 1 ಡಜನ್ ಪೇಪರ್ ಅಂದ್ರೆ 12 ಪೇಪರ್ಸ್. 12 ಪೇಪರ್ಸ್. ಅದೇ ರೀತಿ ಒಳಗ ನಮ್ಮ ಕೆಮಿಸ್ಟ್ರಿ ಒಳಗ 1 ಮೋಲ್ ಅಂದ್ರೆ ಏನ? ಈಗ ಡಜನ್ ಅಂದ್ರೆ ಏನಂದ್ರಿ? 12 ಅಂದ್ರೆ ಹಂಗ 1 ಮೋಲ್ ಅಂದ್ರೆ ಏನ? 1 ಮೋಲ್ ಈಸ್ ಈಕ್ವಲ್ ಟು 6.022 into 10 to the power 23 ಪಾರ್ಟಿಕಲ್ಸ್. ಇಲ್ಲಿ ಪಾರ್ಟಿಕಲ್ಸ್ ಅಂತ ಯಾಕೆ ಯೂಸ್ ಮಾಡಿದ್ನಿ? ಪಾರ್ಟಿಕಲ್ ಏನಾಗಿರ್ಬೋದು? ಅಟಮ್ಸ್ ಆಗಿರ್ಬೋದು, ಮಾಲಿಕ್ಯೂಲ್ಸ್ ಆಗಿರ್ಬೋದು, ಇಲೆಕ್ಟ್ರಾನ್ಸ್ ಆಗಿರ್ಬೋದು, ಅಯಾನ್ಸ್ ಆಗಿರ್ಬೋದು. ನೀವು ಯಾವುದನ್ನು ಸ್ಪೆಸಿಫೈ ಮಾಡ್ತೀರಿ ಅದಾಗ್ತೈತಿ. ಸಿ 1 ಮೋಲ್ ಆಫ್ ಹೈಡ್ರೋಜನ್ ಅಟಮ್ಸ್ ಅಂದ್ರೆ 1 ಮೋಲ್ ಆಫ್ ಹೈಡ್ರೋಜನ್ ಅಟಮ್ಸ್ ಅಂತಂದ್ರೆ ದಟ್ ಈಸ್ 6.022 into 10 to the power 23 ಹೈಡ್ರೋಜನ್ ಅಟಮ್ಸ್ ಅಂದಂಗ ಅದ. ಆಯ್ತಾ? ಇನ್ನು 1 ಮೋಲ್ ಆಫ್ ಇಲೆಕ್ಟ್ರಾನ್ಸ್ ಅಂತ ಹೇಳಿದ್ರೆ ಅಂದ್ರೆ 1 ಮೋಲ್ ಆಫ್ ಇಲೆಕ್ಟ್ರಾನ್ಸ್ ಅಂದ್ರೆ ಏನ್ರಿ? 6.022 into 10 to the power 23 ಇಲೆಕ್ಟ್ರಾನ್ಸ್ ಅಂತ ಅಂದಂಗ. ಹೌದಾ? ಸೊ ಹಂಗಂದ್ರ ಮೋಲ್ ಅಂದ್ರೆ ಏನ? ಈಗಾಗಲೇ ನೀವು ಏನಪ್ಪಾ ಅಂತಂದ್ರ ಎಸ್ ಐ ಯೂನಿಟ್ಸ್ ಕಲಿಯೋ ಕಾಲಕ್ಕ ಎಷ್ಟಾವ್ರಿ? ಬೇಸಿಕ್ ಎಸ್ ಐ ಯೂನಿಟ್ಸ್ ಎಷ್ಟಾವು? 7. ಹೌದಾ? ಯಾವ್ಯಾವು? ಲೆಂಗ್ತಿಗೆ ಬಂದ್ರಿ ಅಂದ್ರ ಮೀಟರ್ ಅಂತಕ್ಕಂಥದ್ದು, ಮಾಸಿಗೆ ಬಂದ್ರಿ ಅಂದ್ರ ಕಿಲೋಗ್ರಾಮ್ ಅಂತಕ್ಕಂಥದ್ದು, ಟೈಮಿಗೆ ಬಂದ್ರಿ ಅಂದ್ರ ಸೆಕೆಂಡ್ ಅಂತಕ್ಕಂಥದ್ದು, ಟೆಂಪರೇಚರ್ಗೆ ಬಂದ್ರಿ ಅಂದ್ರ ಕೆಲ್ವಿನ್, ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ಬಂದ್ರಿ ಅಂದ್ರ ಆಂಪಿಯರ್, ಲ್ಯೂಮಿನಸ್ ಇಂಟೆನ್ಸಿಟಿಗೆ ಬಂದ್ರಿ ಅಂದ್ರ ಕ್ಯಾಂಡೆಲಾ. ಇನ್ ಲಾಸ್ಟ್ ಅದು ಯಾವ್ದು ಉಳಿತಿಪ್ಪ? ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಅಲ್ಲಿ ಬರ್ಕೊಂಡ್ರಿ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಎಸ್ ಐ ಯೂನಿಟ್ ಏನು? ಮೋಲ್. ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಎಸ್ ಐ ಯೂನಿಟ್ ಏನು? ಮೋಲ್. ಸೊ ಅದ ಏನು? ಮೋಲ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. Mole is the SI unit of amount of substance. See how to define this mole. Mole is defined as the amount of substance. As the amount of substance containing what? Containing as many particles. ಇಲ್ಲಿ ನೋಡಿ ಹೇಳಿದ ಪಾರ್ಟಿಕಲ್ಸ್ ಅಂತಂದ್ರೆ ಏನ್ ಬೇಕಾದಾಗಿರ್ಬೋದು. ಅಟಮ್ಸ್ ಆಗಿರ್ಬೋದು, ಮಾಲಿಕ್ಯೂಲ್ಸ್ ಆಗಿರ್ಬೋದು, ಅಯಾನ್ಸ್ ಆಗಿರ್ಬೋದು, ಇಲೆಕ್ಟ್ರಾನ್ಸ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ. ಹೌದಾ? ಸಿ ಆಸ್ ಮೆನಿ ಪಾರ್ಟಿಕಲ್ಸ್ ಆಸ್ ದೇರ್ ಆರ್ ಏನು? ಕಾರ್ಬನ್ ಅಟಮ್ಸ್. ಎಲ್ಲಿ? ಕಾರ್ಬನ್ ಅಟಮ್ಸ್ ಇನ್ ಎಕ್ಸಾಕ್ಟ್ಲಿ 12 ಗ್ರಾಮ್. ಕರೆಕ್ಟ್ ಆಗಿ 12 ಗ್ರಾಮ್ ತಗೋಬೇಕು. ಒಂದ್ ಸ್ವಲ್ಪ ಹೆಚ್ಚು ಇಲ್ಲ, ಒಂದು ಸ್ವಲ್ಪ ಕಡಿಮೆನೂ ಇಲ್ಲ. ಎಕ್ಸಾಕ್ಟ್ಲಿ 12 ಗ್ರಾಮ್ ಆಫ್ ಏನು? ಕಾರ್ಬನ್ 12 ಐಸೋಟೋಪ್. ನೋಡ್ರಿ ಇನ್ನೊಂದ್ಸಲ ಹೇಳ್ತೇನೆ. ಮೋಲ್ ಈಸ್ ಡಿಫೈನ್ಡ್ ಆಸ್ ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಕಂಟೈನಿಂಗ್ ಆಸ್ ಮೆನಿ ಪಾರ್ಟಿಕಲ್ಸ್ ಆಸ್ ದೇರ್ ಆರ್ ಕಾರ್ಬನ್ ಅಟಮ್ಸ್ ಇನ್ ಎಕ್ಸಾಕ್ಟ್ಲಿ 12 ಗ್ರಾಮ್ ಆಫ್ ಕಾರ್ಬನ್ 12 ಐಸೋಟೋಪ್. Definition. Have you got it? See, now coming to here.
ಏನಪ್ಪಾ ಅಂತಂದ್ರೆ this 1 mole is also called as Avogadro number. See, 1 mole is equal to 6.022 into 10 to the power 23 particles. ಹೌದಾ? That is equal to ಅದಕ್ಕೆ ಏನಂತ ಕರಿತೀವಿ? Avogadro's number. Avogadro number ಅಂತ. And it is represented by what? By the symbol Na. See, Avogadro number is represented by symbol Na. What is its value? Its value is again 6.022 into 10 to the power 23. Avogadro number. ತಿಳಿತಾ? See, ಇಲ್ಲಿ ನೋಡಿ. 1 mole of hydrogen ಅಂತ ಹೇಳಿ ಬರ್ತಂದ್ರೆ ಹೈಡ್ರೋಜನ್ ಏನ್ರಿ ಎಲಿಮೆಂಟ್. ಈ ಎಲಿಮೆಂಟ್ ಯಾವ್ದರಿಂದ ಮಾಡಲ್ಪಟ್ಟೈತಿ? ಮಾಲಿಕ್ಯೂಲ್ಸ್. ಹೈಡ್ರೋಜನ್ ಎಲಿಮೆಂಟ್ contains molecules. So therefore 1 mole of hydrogen is equal to, it is 6.022 into 10 to the power 23 hydrogen molecules. Then coming to, if I write 1 mole of hydrogen atoms ಅಂತ ಹೇಳಿ ಬರ್ತೇನೆ, H atoms ಅಂತ ಹೇಳಿ. So here you are right, 6.022 into 10 to the power 23 H atoms are hydrogen atoms. ಆಯ್ತಾ? ಈ ಒಂದು ಕ್ವೆಶ್ಚನ್ ಕೇಳ್ತಾರೆ, ಏನು? How many numbers of hydrogen atoms are there? Atoms are there in 1 mole of hydrogen gas. So simply you may write hydrogen gas. Hydrogen gas ಅಂದಾಗ it contains hydrogen molecules. Hydrogen gas contains hydrogen molecules. ಯಾವುದು hydrogen molecule? ಇಲ್ಲಿ ಬರೀತಾ ನೋಡ್ರಿ, H2. ಹೇಗೆ ತಯಾರಾಗ್ತದು? Hydrogen molecule is formed by what? By the combination of 2 hydrogen atoms. ಒಂದು ಹೈಡ್ರೋಜನ್ ಮಾಲಿಕ್ಯೂಲ್ ಅಂತಂದ್ರೆ ಎಷ್ಟು ಐಟಮ್ಸ್ ಅದಾವು? 2 ಐಟಮ್ಸ್. ಈಗ ನಾ ಕೇಳಿರ್ತಕ್ಕಂಥ ಪ್ರಶ್ನೆ ಏನು? What is the question? Question is, how many numbers of hydrogen atoms are there in 1 mole of hydrogen gas? 1 mole of hydrogen ಅಂದ್ರೆ ಏನ್ರಿ? 6.022 into 10 to the power 23 hydrogen molecules. ಹೌದಾ? ಒಂದು ಮಾಲಿಕ್ಯೂಲ್ ಒಳಗೆ ಎಷ್ಟು ಐಟಮ್ಸ್ ಅದಾವ? 2 ಐಟಮ್ಸ್ ಅದಾವ. So therefore 1 mole of hydrogen gas is equal to how many number? 2 into what? Into 6.022 into 10 to the power 23 hydrogen atoms. ನೋಡ್ರಿ, ಎಷ್ಟು ಮಂದಿಗೆ ತಿಳಿದೈತಿ, ಎಷ್ಟು ಮಂದಿಗೆ ಬಿಟ್ಟೈತಿ ಗೊತ್ತಿಲ್ಲ. ಹೌದಾ? ಇನ್ನೊಂದ್ಸಲ ಹೇಳ್ತೇನೆ ನೋಡ್ರಿ. ಹೌದಾ? ಈಗ 2 ಡಜನ್ ಬನಾನಾ ಅಂದ್ರೆ ಏನ್ ಮಾಡ್ತೀರಿ ನೀವು? 2 ಡಜನ್ ಬನಾನಾ ಅಂದ್ರೆ ಏನ್ ಮಾಡ್ತೀರಿ? 1 ಡಜನ್ ಅಂದ್ರೆ 12 ಬಂದಿದೆ. 2 ಡಜನ್ ಅಂದಾಗ 2 into 12 24 ಬನಾನಾ ಅಂತ ಹೇಳ್ತೀರಿ. ಇಲ್ಲೇ ಹಂಗೆ
ಒಂದು ಹೈಡ್ರೋಜನ್ ಮಾಲಿಕ್ಯೂಲ್ ಅಂದ್ರೆ ಎರಡು ಹೈಡ್ರೋಜನ್ ಅಟಮ್ಸ್. ಒಂದು ಹೈಡ್ರೋಜನ್ ಮಾಲಿಕ್ಯೂಲ್ ಅಂದ್ರೆ ಎರಡು ಹೈಡ್ರೋಜನ್ ಅಟಮ್ಸ್. ಈಗ 1 ಮೋಲ್ ಆಫ್ ಹೈಡ್ರೋಜನ್ ಅಂದ್ರೆ ಇಷ್ಟ. ಹೌದಾ? ಇವು ಮಾಲಿಕ್ಯೂಲ್ಸ್. ಒಂದು ಮಾಲಿಕ್ಯೂಲ್ ಅಂದ್ರೆ ಮಲ್ಟಿಪ್ಲೈಡ್ ಬೈ 2 ಮಾಡ್ರಿ. ಸೊ therefore 1 mole of hydrogen gas is equal to 2 into 6.022 into 10 to the power 23 hydrogen atoms. ಈಗ ಇದನ್ನ ನೋಡು. How many numbers of hydrogen atoms are there? In 2 moles. 2 moles. ಅಂದಾಗ ಏನು ಮಾಡ್ತೀವಿ? ಅಂದಾಗ ಏನು ಮಾಡಬೇಕು? Here you have to multiply it by 4. 4. ಯಾಕೆ? ಸೊ ಇಲ್ಲಿ ನೋಡಿ. ಇಲ್ಲಿ 2 ಆತಂದ್ರೆ ಇದೇನಾಗ್ತದೆ? ಸೊ ಇಟ್ ಬಿಕಮ್ಸ್ 4H. 4 ಹೈಡ್ರೋಜನ್ ಕೂಡಿ 2 ಮಾಲಿಕ್ಯೂಲ್ ಅಂತ ಆಗಿದೆ. ಹೌದಾ? ಸೊ therefore 2 ಮೋಲ್ ಅಂತಂದ್ರೆ 4 into 6.022 into 10 to the power 23 hydrogen atoms. 2 into 2. Number of moles is 2. Number of hydrogen atoms in one molecule 2. 2 into 2 4. 4 into 6.022 into 10 to the power 23 atoms. Right? In next ಅಂದ್ರೆ let us come to what is molar mass. What is molar mass? Molar mass ಅಂದ್ರೆ ಏನು? See, it is the mass of 1 mole of substance. It is the mass of 1 mole of substance, or it is also called as 1 gram molecular mass. See, molar mass. Molar mass. Molar mass is defined as equal to the mass of 1 mole of substance in grams, or we call it as 1 gram molecular mass. Molar mass or 1 gram molecular mass. Right? See, example. Molar mass of hydrogen is equal to, molar mass of hydrogen is equal to 2.016 grams. 2.016 grams. It means it is the mass of 6.022 into 10 to the power 23 hydrogen molecules. It is the mass of molar mass of hydrogen again. Molar mass of hydrogen is equal to 2.016 grams ಅಂತಂದ್ರೆ it is the mass of 6.022 into 10 to the power 23 hydrogen molecules. In other ರೀತಿಯಾಗಿ molar mass of oxygen is equal to 16.00 grams. 16.00 grams. ಅದೇ ರೀತಿ you may take molar mass of water as equal to 18.016 grams. ಯಾಕೆ ಹೇಳಿ
H2O ಅಂತ ಹೇಳ್ಬೇಕು. ಏನ್ ಬರ್ತೀವಿ? H2O ಅಂತ ಹೇಳ್ಬೇಕು. ಎರಡು ಹೈಡ್ರೋಜನ್ ಆಟಮ್ ಏನಂತು 2.016. ಒಂದು ಆಕ್ಸಿಜನ್ ಏನಂತು 16. ಸೊ ಎರಡು ಕೂಡಿಸಿ ಅಂತ 18.016 grams. Is it clear? This is what we call it as molar mass or gram molecular mass ಅಂತ ಹೇಳಿ ಕರಿತೀವಿ. In the next class we will discuss what is percentage composition and what is empirical formula and molecular formula. Is it right? Thank you.